ಎರಡು ದಿನಗಳ ಹಿಂದೆ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ವಿದ್ಯಾನಗರ ಪೊಲೀಸ್ ಠಾಣಾ ಸರ್ಹದ್ನಲ್ಲಿ ಒಂದು ಲೇಔಟಲ್ಲಿ ಒಂದು ಘಟನೆ ನಡೆಯಿತು. ಅದರಲ್ಲಿ ಟೂ ವೀಲರ್ ಮತ್ತು ಕಾರ್, ಅದು ಔಡಿ ಕಾರ್, ಒಂದಕ್ಕೊಂದು ಎದುರ ಬದ್ರ ಆಕ್ಸಿಡೆಂಟ್ ಆಗಿ ಅದರಲ್ಲಿ ನಮೀಶ್ ಅನ್ನುವಂಥ ಒಬ್ಬ 9ನೇ ಕ್ಲಾಸ್ ಓದ್ತಾ ಇದ್ದಂಥ ಹುಡುಗಂದು ಸಾವಾಗಿತ್ತು. ಆ ನಂತರದಲ್ಲಿ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಕಂಡು ಬಂದಿದ್ದು, ಅವರು ರೀಲ್ಸ್ ಮಾಡುವಂಥ ಒಂದು ಕೆಲಸಕ್ಕೆ ಮುಂದಾಗಿ ಬೈಕ್ ಮತ್ತು ಕಾರ್ ಎದುರಂಬದ್ರ ಬಂದಾಗ ಯಾವ ರೀತಿ ಆ್ಯಕ್ಷನ್ ಸೀಕ್ವೆನ್ಸ್ ಇರುತ್ತೆ ಅನ್ನೋಂಥದ್ದನ್ನು ಮೊಬೈಲಲ್ಲಿ ಶೂಟ್ ಮಾಡಬೇಕಾದ್ರೆ ಆ ಒಂದು ಆಕ್ಸಿಡೆಂಟ್ ಆಗಿ ಅಲ್ಲಿ ಸಾವಾಗಿದ್ದು ನಮಗೆ ಗಮನಕ್ಕೆ ಬಂದಿತ್ತು. ಅದಾದಮೇಲೆ ಮೃತ ಹೊಂದಂಥ ಅವರ ಪೋಷಕರ ಕಡೆಯಿಂದ ನಾವು ಕಂಪ್ಲೇಂಟನ್ನು ತೊಗೊಂಡಿದ್ವಿ. ಆ ಕಂಪ್ಲೇಂಟ್ ತೊಗೊಂಡು ನಾವು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ ಆ ಗಾಡಿಯನ್ನು ಓಡಿಸ್ತಾ ಇದ್ದಿದ್ದು ಸಂತೋಷ್ ನಾಗರಾಜ್ ರಾಯ್ಕರ್ ಅನ್ನುವಂಥ ಒಬ್ಬ 17 ವರ್ಷದ ಹುಡುಗ, ಆತ ಕೂಡ ಮೈನರ್ ಇದ್ದಾರೆ. ಮತ್ತು ಆ ಗಾಡಿ ಅವ್ರ ತಂದೆ ನಾಗರಾಜ್ ರಾಯ್ಕರ್ ಅನ್ನೋದಕ್ಕೆ ಬಿಲಾಂಗ್ ಆಗುತ್ತೆ. ಅದು ಈ ರೀತಿ ಘಟನೆ ನಡೆದಂಥ ಸಂದರ್ಭದಲ್ಲಿ ಕಾನೂನಲ್ಲಿ ಅವಕಾಶ ಇರುವಂಥದ್ದು, ಮೈನರ್ಸ್ ಏನಾದರೂ ಗಾಡಿ ಚಾಲನೆ ಮಾಡ್ತಾ ಇದ್ರು ಅಂದರೆ ಅದರ ಯಾರು ಪೋಷಕರು ಇರ್ತಾರೆ ಮತ್ತು ಆ ಗಾಡಿ ಓನರ್ ಯಾರಿರ್ತಾರೆ ಅವ್ರು ಜವಾಬ್ದಾರರಾಗ್ತಾರೆ. ಅದರ ಹಿನ್ನೆಲೆಯಲ್ಲಿ ಸಂತೋಷ್ ನಾಗರಾಜ್ ರಾಯ್ಕರ್ ಆ ಹುಡುಗನ್ನ ಮತ್ತು ಅವ್ರ ತಂದೆ ನಾಗರಾಜ್ ರಾಯ್ಕರ್ ಇಬ್ಬರನ್ನು ನಾವು ವಶಕ್ಕೆ ತಗೊಂಡು ನಿನ್ನೆ ವಿಚಾರಣೆ ಪಡಿಸಿ ಅವ್ರನ್ನ ದಸ್ತಗಿರಿ ಮಾಡೋದಕ್ಕೆ ಮಾಡಿದ್ದೀವಿ. ಪ್ರಕರಣ ಏನಿದೆ ಫಿರ್ಯಾದಿದಾರರು ಕೊಟ್ಟಿದ್ದು ಮತ್ತು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದ್ದು 105 BNS, ಹಿಂದೆ 304 IPC ಅಂತಿತ್ತು. ಅಂದರೆ ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್. ಅಂದರೆ ಈ ಒಂದು ಕೃತ್ಯ ಒಂದು ಕೊಲೆ ಪ್ರಕರಣಕ್ಕೆ ಸಮಾನವಾದ್ದು, ಆದರೆ ಕೊಲೆ ಮಾಡೋ ಉದ್ದೇಶ ಹೊಂದಿರೋದಿಲ್ಲ ಅನ್ನೋದು ಈ ಒಂದು ಸೆಕ್ಷನ್ಗಳಲ್ಲಿ ಇರುವಂಥದ್ದು. ಯಾಕಂದರೆ ಅಪ್ರಾಪ್ತ ಬಾಲಕರು ಗಾಡಿ ತೊಗೊಂಡು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅಪಘಾತ ಆಗಿ ಅದರ ಸಾವಾಗುತ್ತೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದೇ ರೀತಿ ಅಜಾಗರೂಕತೆಯಿಂದ ವಾಹನ ಚಲಾಯಿಸಬಾರದು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಅಷ್ಟಾಗಿಯೂ ಕೂಡ ಈ ಒಂದು ಘಟನೆ ನಡೆದಿತ್ತು. ಭಾಳ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಹುಡುಗ ಒಬ್ಬನೇ ಮಗ ಇದ್ದ ಅನ್ನೋದು, ಇನ್ನೊಂದು ಹೆಣ್ಮಗು ಇದ್ದರು. ಇಬ್ಬರು ಮಕ್ಕಳಲ್ಲಿ ಇದ್ದಂಥ ಒಬ್ಬ ಮಗ ತಿಳ್ಕೊಂಡು ನಮಗೂ ಕೂಡ ನೋಡಿದ ಸಂದರ್ಭದಲ್ಲಿ ಭಾಳ ಬೇಸರ ಆಯಿತು. ಅದಾದಮೇಲೆ ಕಾನೂನಲ್ಲಿ ಏನು ಅವಕಾಶ ಇದೆ ಆ ಪ್ರಕಾರ ಇಬ್ಬರೂ ವಶಕ್ಕೆ ತೊಗೊಂಡು ವಿಚಾರಣೆ ಅರೆಸ್ಟ್ ಮಾಡಿದ್ದಾರೆ. ನಾಗರಾಜ್ ರಾಯ್ಕರ್ ಏನಿದ್ದಾರೆ ಅವರಿಗೆ ಜುಡಿಷಿಯಲ್ ಕಸ್ಟಡಿ ಕೊಡಲಾಗುತ್ತೆ. ಮತ್ತು ಹುಡುಗ ಸಂತೋಷ್ ನಾಗರಾಜ್ ರಾಯ್ಕರ್ ಏನಿದ್ದಾರೆ ಅವನಿಗೆ ಜುವೆನೈಲ್ ಹೋಮ್ ಏನಿದೆ ಅಲ್ಲಿಗೆ ಕಳಿಸಲಾಗುತ್ತೆ. ಉಳಿದ ಕಾನೂನು ಪ್ರಕ್ರಿಯೆ ಅವರಿಗೆ ಅವಕಾಶ ಇದೆ. ಮತ್ತು ತನಿಖೆಯನ್ನು ಉತ್ತಮ ರೀತಿಯಲ್ಲಿ ಎಲ್ಲ ಸಾಕ್ಷ್ಯಗಳನ್ನು ಹೊರನಂತರ ಪೂರ್ಣ ಮಾಡಿ ನಾವು ಅಂತಿಮವಾಗಿ ನ್ಯಾಯಾಲಯಕ್ಕೆ ತರಿಸುವಂಥ ಕೆಲಸ ಮಾಡ್ತೀವಿ. ಈ ಮುಖಾಂತರ ನಾನು ಎಲ್ಲ ಪೋಷಕರಿಗೂ ಮತ್ತು ಎಲ್ಲ ನಾಗರಿಕರು ಮನವಿ ಮಾಡುವಂಥದ್ದು, ಅಪ್ರಾಪ್ತ ಬಾಲಕಿಯರಿಗೆ, ಅಪ್ರಾಪ್ತ ಮಕ್ಕಳಿಗೆ ವಾಹನವನ್ನು ಚಲಾಯಿಸಲಿಕ್ಕೆ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ನಾನು ಕೊಟ್ಟಂಥ ಸಂದರ್ಭದಲ್ಲಿ ಏನಾದರೂ ಅಪಘಾತ ಆಯಿತು ಅಥವಾ ಏನಾದರೂ ಬೇರೆ ರೀತಿ ಘಟನೆ ನಡೀತು ಅಂತಂದರೆ ಅಪ್ರಾಪ್ತ ಮಕ್ಕಳ ಜೊತೆಗೆ ಅವರ ಪೋಷಕರು, ಗಾಡಿ ಓನರ್ಗಳು ಎಲ್ಲರೂ ಜವಾಬ್ದಾರರಾಗ್ತಾರೆ. ಈಗ ಈ ಕೃತ್ಯದಲ್ಲಿ ಅವ್ರ ತಂದೆಯನ್ನು ಗಾಡಿ ತೊಗೊಂಡು ಓಡಿಸಿಲ್ಲ, ಬಟ್ ಗಾಡಿಯನ್ನು ಕೊಟ್ಟಿದ್ದು ಕೂಡ ತಪ್ಪು. ಮಗ ಅವ್ರ ತಂದೆ ಗಮನಕ್ಕೆ ತಂದಿಲ್ಲ ಅದೆಲ್ಲ ನಂತರದಲ್ಲಿ ಕೋರ್ಟಲ್ಲಿ ಅವ್ರು ಮಾಡ್ತಾರೆ. ಆದರೆ ಈಗ ಮಗ ಓಡಿಸಿ ಅಲ್ಲಿ ಯಾರನ್ನೂ ಕೊಲೆ ಮಾಡಿದ್ರೆ ಕೂಡ ತಂದೆ ಅರೆಸ್ಟ್ ಆಗುತ್ತೆ. ಆ ಥರದ್ದು ಬರಬಾರ್ದು ಅಂತಂದರೆ ಎಲ್ಲರೂ ಜವಾಬ್ದಾರಿಯಿಂದ ಅದೆಲ್ಲ ವೆರಿಫೈ ಮಾಡ್ತಾರೆ. ಏನಾಗುತ್ತೆ, ಇನ್ಶೂರೆನ್ಸ್ ಇದ್ದರೆ ಇನ್ಶೂರೆನ್ಸು ಕ್ಲೈಮ್ ಆಗುತ್ತೆ, ಇನ್ಶೂರೆನ್ಸ್ ಇಲ್ಲ ಅಂತಂದ್ರೆ ಮತ್ತೆ ಯಾರು ಆರೋಪಿಗಳಿರ್ತಾರೆ ಅವ್ರಿಗೆ ಕಟ್ಕೊಳ್ಳುವಂಥ ಸಂದರ್ಭ ಎದುರಾಗುತ್ತೆ. ಮತ್ತು ಇದರಲ್ಲಿ ಆ ಹುಡುಗನೂ ಬಾಲಕ, ಅವನು 15 ವರ್ಷದ ಹುಡುಗ, ಅವನು ಸ್ಕೂಟಿ ಅದೇನೋ ಒಂದು ಟೂ ವೀಲರ್ ಓಡಿಸ್ತಾ ಇದ್ದ, ಅದನ್ನು ಓಡಿಸ್ಲಿಕ್ಕೆ ಅವನಿಗೆ ಯಾವುದು ಈಗೆಲ್ಲ ರಿಪೋರ್ಟ್ಸ್ ಏನಿದೆ ಅದನ್ನು ನ್ಯಾಯಾಲಯದಲ್ಲಿ ಆಗುತ್ತೆ. ನಮ್ಮದು ಏನಿದೆ ಸೂಕ್ತ ಕಲಂಗಳಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಅವ್ರನ್ನ ದಸ್ತಗಿರಿ ಮಾಡುವಂಥದ್ದು ಅದು ಮಾಡಿದ್ದೇವೆ. ಸೊ ಇದೊಂದು ಎಚ್ಚರಿಕೆ ಗಂಟೆ ರೀತಿಯಲ್ಲಿ ಎಲ್ಲರೂ ತೊಗೋಬೇಕು. ಯಾಕಂದರೆ ತಮ್ಮ ಮಕ್ಕಳು ಮಾಡೋ ಕೆಲಸಕ್ಕೆ ನಾಳೆ ದಿನ ಪೋಷಕರು ಅರೆಸ್ಟ್ ಆಗೋದು, ಜೈಲಿಗೆ ಹೋಗುವಂಥ ಸಂದರ್ಭ ಬರಬಾರ್ದು ಅಂತಂದರೆ ತಮ್ಮ ಮಕ್ಕಳು ಯಾವ ಗಾಡಿ ಓಡಿಸ್ತಾರೆ, ಅವ್ರಿಗೆ DL ಇದೆಯಾ ಇಲ್ಲ ಎಲ್ಲದನ್ನೂ ಪರಿಶೀಲನೆ ಮಾಡಬೇಕು ಅಂತ. ಎಲ್ಲಕ್ಕಿಂತ ಮುಖ್ಯವಾಗಿ ಅಮಾಯಕ ಮಕ್ಕಳು ಸಾಯಬಾರ್ದು ಅನ್ನುವಂಥದ್ದು ನಮ್ಮ ಕನ್ಸರ್ನ್. ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಳ್ತೀವಿ ಅಂತ ನಾನು ಥ್ಯಾಂಕ್ ಯು.